सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಜೂನ್ ತಿಂಗಳ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿ ಆದಂತಹ ಬುಧ ಗ್ರಹ ದಶಮದಲ್ಲಿದ್ದಾನೆ. ದಶಮ ಅನ್ನೋದು ನಮಗೆ ಜಯವನ್ನ ಕೊಡುವಂತಹ ಭಾವ. ಈಗ ಬರೀ ಉದ್ಯೋಗ ಅಂದ್ರೆ ನಾವು 6ನೇ ಮನೆ ನೋಡ್ತೀವಿ, ಆದ್ರೆ ದಶಮ ಅನ್ನೋದು ಬರೀ ಉದ್ಯೋಗ ಅಲ್ಲ, ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ, ನಮ್ಮ ಸಂಪೂರ್ಣ ಕರ್ಮ. ಇಡೀ ಜೀವಮಾನದಲ್ಲಿ, ಇಡೀ ಜನ್ಮದಲ್ಲಿ ನಾವು ಏನೇನೆಲ್ಲ ಕರ್ಮವನ್ನ ಮಾಡ್ತೀವಿ. ಕೆಲವರು ಅನ್ಕೊಳ್ತಾರೆ, ನಾನು ಏನೂ ತಪ್ಪು ಮಾಡಿಲ್ಲಪ್ಪ, ಆದ್ರೂ ನಂಗೆ ದೇವ್ರ ಕಷ್ಟ ಕೊಡ್ತಾನೆ. ಬರೀ ನಾವು ಕೈಯಿಂದ ಮಾಡುವಂತಹ ಕೆಟ್ಟ ಕೆಲಸ ಮಾತ್ರ ತಪ್ಪಾಗಲ್ಲ. ನಮ್ಮ ನಾಲಿಗೆಯಿಂದ ಒಬ್ರು ಒಳ್ಳೆ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂದ್ರೆ ಅದು ಕೂಡ ಪಾಪಕರ್ಮ. ಶ್ರೇಷ್ಠ ವ್ಯಕ್ತಿಗೆ ಅಪವಾದವನ್ನು ಹೊರಿಸ್ತಿದೀವಿ ಅಂದ್ರೆ ಅದು ಕೂಡ ಪಾಪಕರ್ಮ. ಅಂದ್ರೆ ಅದರ ತೀವ್ರತೆನೂ ಹಂಗೆ ಇರುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿನ ನೀವು ನಮ್ಗೆ ಗೊತ್ತಿಲ್ಲದೆ ನಾವು ಒಬ್ಬ ವ್ಯಕ್ತಿಗೆ ನಾವು ಮನಸ್ಸಿಗೆ ನೋವು ಮಾಡ್ತೀವಿ ಅನ್ಕೊಳ್ಳಿ, ಆ ವ್ಯಕ್ತಿ ಎಷ್ಟು ಶ್ರೇಷ್ಠ ಅಂತ ನಮ್ಗೆ ಗೊತ್ತಿರಲ್ಲ. ಆತ ಎಷ್ಟು ದೈವಿಕ ವ್ಯಕ್ತಿ, ಎಷ್ಟು ಸಾತ್ವಿಕ ವ್ಯಕ್ತಿ, ಅವನೆಷ್ಟು ದೇವರನ್ನ ಆರಾಧನೆ ಮಾಡ್ತಾನೆ, ಅಷ್ಟು ನಮ್ಗೆ ಅದ್ರ ಎಫೆಕ್ಟು. ಯಾಕಂದ್ರೆ ದೇವರೇ ಅವನ ಜೊತೆಲಿ ಇರ್ತಾನೆ. ತುಂಬಾ ಒಳ್ಳೆಯವ್ರನ್ನ ಮತ್ತು ತುಂಬಾ ಮುಗ್ಧರನ್ನ ಮತ್ತು ಮೂಕ ಪ್ರಾಣಿಗಳನ್ನ ನಾವು ಹಿಂಸಿಸಬಾರ್ದು, ತೊಂದರೆ ಕೊಡಬಾರ್ದು. ಮೂಕ ಪ್ರಾಣಿಗಳಿಗೂ ಕೆಲವರು ತುಂಬಾ ಕಷ್ಟ ಕೊಡ್ತಾರೆ, ಆದ್ರೆ ಅದನ್ನ ದೇವರು ಕ್ಷಮಿಸೋದೇ ಇಲ್ಲ. ಯಾಕಂದ್ರೆ ಮೂಕ ಪ್ರಾಣಿಗಳಿಗೆ ಯಾವುದೇ ಒಂದು ದೋಷಗಳು ಇರಲ್ಲ, ಅವುಗಳ ಶಾಪ ಬೇಗ ತಟ್ಟುಬಿಡುತ್ತೆ ಮನುಷ್ಯರಿಗಿಂತ ಬೇಗ. ಯಾಕಂದ್ರೆ ಹಸು ಆಗಿರ್ಬೋದು, ನಾಯಿ ಆಗಿರ್ಬೋದು, ಇವುಗಳಿಗೆ ಯಾವುದೇ ಒಂದು ಕಲ್ಮಶ ಇರೋದಿಲ್ಲ. ಅವಕ್ಕೆ ಇದೇನು ಗೊತ್ತಿರಲ್ಲ. ಆಹಾರ ಕೊಟ್ರೆ ತಿನ್ಬೇಕು. ನಾಯಿಗೆ ಗೊತ್ತಿರೋದೇನೋ, ನನ್ನ ಯಜಮಾನ ಊಟ ಹಾಕ್ತಾನೆ ತಿನ್ಬೇಕು, ನನ್ನ ಯಜಮಾನನ ಮನೆ ಕಾಯ್ಬೇಕು, ಇಷ್ಟೇ ಗೊತ್ತಿರೋದು. ಒಂದು ಹಸು ಸಾಕ್ತಿರೋದು ಕಷ್ಟ. ನನ್ನ ಯಜಮಾನ ಹಾಲು ಕೇಳ್ತಾನೆ, ಹಾಲು ಕೊಡ್ಬೇಕು, ಹುಲ್ಲು ತಿನ್ಬೇಕು, ಅಷ್ಟೇ. ಇನ್ನು ಯಾವುದೇ ರೀತಿಯ ಒಂದು ಕೆಟ್ಟ ಬುದ್ಧಿಗಳು ಪ್ರಾಣಿಗಳಿಗಿರಲ್ಲ. ಹಾಗಾಗಿ ಪ್ರಾಣಿಗಳಿಗೆ ತೊಂದರೆ ಕೊಟ್ರೆ, ಪ್ರಾಣಿಗಳಿಗೆ ಹಿಂಸೆ ಮಾಡಿದ್ರೆ ಅವರಿಗೆ ಕ್ಷಮೆನೇ ಇಲ್ಲ. ಹಾಗಾಗಿ ಈ ಎಲ್ಲದರ ಒಟ್ಟು ಕರ್ಮವನ್ನ ದಶಮ ಸ್ಥಾನ ತೋರಿಸುತ್ತೆ. ದಶಮದಲ್ಲಿ ಬುಧ ಇರೋದ್ರಿಂದ ನಿಮ್ಮ ಜವಾಬ್ದಾರಿಗಳು, ನಿಮ್ಮ ಕೆಲಸಗಳು, ನಿಮ್ಮ ಕರ್ತವ್ಯಗಳು, ಇದೆಲ್ಲವನ್ನ ನಿಭಾಯಿಸುವಂತಹ ಟೈಮ್ ಬಂದಿದೆ. ಏನೋ ಒಂದು ಅನ್ಕೊಂಡಿರ್ತೀರ, ಇದೊಂದು ಆಗ್ಬಿಡ್ಬೇಕಪ್ಪ, ಒಂದ್ ಜವಾಬ್ದಾರಿ, ಇದೊಂದು ನಿರ್ವಹಿಸ್ಬಿಡ್ಬೇಕು, ಇದೊಂದು ನನ್ನ ಕರ್ತವ್ಯ, ಇದನ್ನ ಮಾಡ್ಬಿಡ್ಬೇಕು ಅಂತ ಬಹಳ ದಿನದಿಂದ ಅನ್ಕೊಂಡಿರ್ತೀರ. ಕಾಲ ಕೂಡಿ ಬಂದಿರಲ್ಲ. ಆದ್ರೆ ಆ ಕರ್ತವ್ಯವನ್ನ ಅಥವಾ ಆ ಜವಾಬ್ದಾರಿಯನ್ನ ಈ ತಿಂಗಳಲ್ಲಿ ನಿಭಾಯಿಸ್ತೀರಾ. ತುಂಬಾ ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡ್ತೀರಾ, ದೊಡ್ಡ ದೊಡ್ಡ ಕೆಲಸಗಳು. ಹಬ್ಬ ಆಯ್ತಲ್ಲಪ್ಪ ಸಮಾಧಾನ ಅನ್ನೋ ರೀತಿಯಲ್ಲಿ. ಇನ್ನು ಉದ್ಯೋಗ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗಂತೂ ಅದ್ಭುತವಾದಂತಹ ಫಲ. ಲಾಭದಲ್ಲಿ ಯಾರು ಕೂತ್ಕೊಂಡಿದ್ದಾರೆ ಈ ತಿಂಗಳು? ಗುರು ಉಚ್ಚ ಕ್ಷೇತ್ರದಲ್ಲಿ, ಭಾಗ್ಯಾಧಿಪತಿ ಧನಾಧಿಪತಿ ಆದ ಶುಕ್ರ, ಅವನು ಕೂಡ ಲಾಭದಲ್ಲೇ. ಹಾಗಾಗಿ ತುಂಬಾ ಫೈನಾನ್ಷಿಯಲಿ ಅನುಕೂಲ ಆಗುತ್ತೆ. ತುಂಬಾ ದೊಡ್ಡ ವಿಚಾರ ಏನ್ ಗೊತ್ತಾ, ಆಸ್ತಿ ವಿಚಾರವಾಗಿ ದೊಡ್ಡ ಸಮಸ್ಯೆ ನಿವಾರಣೆ ಆಗ್ಬಿಡುತ್ತೆ. ಒಂದು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ವ್ಯಾಜ್ಯಗಳಿತ್ತು, ಸಮಸ್ಯೆಗಳಿತ್ತು ಅಂದ್ರೆ ಅದು ಸಾಲ್ವ್ ಆಗತ್ತೆ. ಯಾವ್ದೋ ಪ್ರಾಪರ್ಟಿನ ಸೇಲ್ ಮಾಡ್ಬೇಕು, ಸೇಲ್ ಆಗ್ತಿಲ್ಲ, ಸೇಲ್ ಆಗಿ ನಿಮ್ ಹತ್ರ ತುಂಬಾ ದುಡ್ಡು ಬರುತ್ತೆ. ಅಥವಾ ಮನೆ ತಗೋಬೇಕು, ಸೈಟ್ ತಗೋಬೇಕು, ಆಗ್ತಾ ಇಲ್ಲ. ಅಥವಾ ವಾಹನ ತಗೋಬೇಕು, ಆಗ್ತಾ ಇಲ್ಲ. ಖಂಡಿತ ಈ ತಿಂಗಳು ತಗೊಳ್ಳೋ ಯೋಗ ಇದೆ. ಲೋನ್ ಸ್ಯಾಂಕ್ಷನ್ ಆಗೋದು, ಮತ್ತೊಂದು ಮಗದೊಂದು, ಯಾವ್ದ್ರಲ್ಲೂ ಅಡೆತಡೆ ಇತ್ತು, ಆ ಅಡೆತಡೆಗಳೆಲ್ಲ ನಿವಾರಣೆ ಆಗುತ್ತೆ. ಹೀಗೆ ಆಸ್ತಿಯ ವಿಚಾರದಲ್ಲಿ ಒಂದು ದೊಡ್ಡದಾದ ಒಂದು ಅನುಕೂಲ ನಿಮ್ಗೆ ಹುಡುಕೊಂಡ್ ಬರುತ್ತೆ, ದೊಡ್ಡ ಮಟ್ಟದ. ಅದು ಯಾವ ಲೆವೆಲ್ ಅಂತ ಹೇಳಕ್ ಬರಲ್ಲ. ನಿಮ್ಗೆ ಅದ್ರ ಫಲ ಸಿಕ್ಕಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಉಚ್ಚ ಕ್ಷೇತ್ರದ ಗುರು ಅಂದ್ರೆ ಸುಮ್ಮನೆ ಅಲ್ಲ, ತುಂಬಾ ಶುಭ ಫಲ ಕೊಡ್ತಾನೆ. ಅಂದ್ರೆ ಅದೃಷ್ಟ ನಮ್ಮನ್ನು ಹುಡ್ಕೊಂಡು ಬಂತು ಅಂತಾನೆ ಅರ್ಥ. ಇದು ಒಂದ್ ಕಡೆ ಆದ್ರೆ, ವಿವಾಹ ಆಗ್ತಾ ಇಲ್ಲ, ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅಂತ ಚಿಂತೆ ಮಾಡ್ತಾ ಇರೋರಿಗೆ ಈ ವಿಷಯದಲ್ಲೂ ಕೂಡ ವಿಘ್ನಗಳು ನಿವಾರಣೆ ಆಗತ್ತೆ. ವಿವಾಹ ಭಾಗ್ಯ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಶುಭ ಸೂಚನೆ ಕಂಡು ಬರುತ್ತೆ. ಮನೆಯಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು, ಭಕ್ತಿ ಹೆಚ್ಚಾಗತ್ತೆ, ದೇವರ ಮೇಲೆ ನಂಬಿಕೆ ಜಾಸ್ತಿ ಆಗತ್ತೆ. ಇನ್ನು ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳಿತ್ತು ಅಂದ್ರೆ ಅದು ನಿವಾರಣೆ ಆಗುತ್ತೆ.
ಕುಟುಂಬದಲ್ಲಿ ಮನಸ್ತಾಪಗಳಿತ್ತು, ಕಲಹಗಳಿತ್ತು, ಕಮ್ಮಿ ಆಗತ್ತೆ. ಸಪ್ತಮದಲ್ಲಿರ್ತಕ್ಕಂಥ ಶನಿ ಮೇಲೆ ಗುರು ದೃಷ್ಟಿ ಬಿದ್ದಿರೋದ್ರಿಂದ ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳಿದೆ, ಜಗಳ ಇದೆ, ಸಪರೇಟ್ ಆಗಿದ್ದಾರೆ, ಈ ತರದ್ದು ಏನಾದ್ರೂ ಕನ್ಯಾ ರಾಶಿಯವರ ಪ್ರಾಬ್ಲಮ್ ಇದ್ರೆ ಖಂಡಿತ ಮಾತಾಡಿ ನಿಮ್ಮ ಸಂಗಾತಿಯ ಜೊತೆ ಮತ್ತೆ ಸಂಬಂಧವನ್ನ ಸರಿ ಮಾಡ್ಕೊಳ್ಳೋ ಟೈಮ್ ಇದು. ಸರಿ ಆಗ್ಲೇಬೇಕು. ಎಲ್ಲಾದ್ರಲ್ಲೂ ನಾನು ನಾನು ಅಂತ ಹೋಗ್ತಾ ಹೋದ್ರೆ ಕೊನೆಯಲ್ಲಿ ಒಬ್ಬ ಮನುಷ್ಯ ಏನಾಗ್ತಾನೆ, ಒಂಟಿ ಆಗ್ಬಿಡ್ತಾನೆ. ಒಂಟಿಯಾಗಿ ಇರ್ಬೋದು ಒಂದು ಹಂತದವರೆಗೂ, ಆದ್ರೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಆ ಒಂಟಿತನ ಎಷ್ಟು ಕ್ರೂರ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಮನುಷ್ಯ ಸಂಘಜೀವಿ, ಸಮೂಹ ಜೀವಿ. ಪ್ರಾಣಿಗಳು, ಮನುಷ್ಯರು ಎಲ್ಲರೂ ಒಟ್ಟಾಗಿ ಬಾಳ್ಬೇಕು, ಅದೇ ಈ ನೇಚರ್ ಅಲ್ವಾ. ಹಾಗಾಗಿ ಯಾವುದೇ ಒಂದು ಅಹಂ ಇಲ್ಲದೆ, ನಾನು ಅನ್ನುವಂತಹ ಒಂದು ಅಹಂಕಾರ ಇಲ್ಲದೆ ನೀವು ಹೋಗಿ ಮಾತಾಡಿ ನಿಮ್ಮ ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳಿ ಕನ್ಯಾ ರಾಶಿಯವರು. ಇದು ಒಳ್ಳೆ ಟೈಮ್ ಆಗಿದೆ. ಇನ್ನು ತೃತೀಯ ಭಾವಾಧಿಪತಿ ಅಷ್ಟಮದಲ್ಲಿದ್ದಾನೆ, ಬಟ್ ಸ್ವಕ್ಷೇತ್ರದಲ್ಲಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ಮಿತ್ರರನ್ನ ಭೇಟಿ ಮಾಡೋದು ಇದು ಮನಸ್ಸಿಗೆ ಖುಷಿಯನ್ನ ಕೊಡುತ್ತೆ. ಮನೆಯಲ್ಲಿ ಒಂಥರ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ, ಮನರಂಜನಾತ್ಮಕವಾಗಿರುತ್ತೆ ಅನ್ಬೋದು, ಶುಕ್ರ ಲಾಭದಲ್ಲಿರೋದ್ರಿಂದ. ಹಾಗೆ ಚತುರ್ಥಾಧಿಪತಿ ಸಪ್ತಮಾಧಿಪತಿಯಾಗಿ ಗುರು ಲಾಭದಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಹೆಚ್ಚು ಲಾಭ, ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಲಾಭ ಅಂತ ಹೇಳ್ಬೋದು. ವ್ಯಾಪಾರದಲ್ಲಿ ಹೆಚ್ಚು ಲಾಭ. ವ್ಯಾಪಾರದಲ್ಲಿ ಏನೋ ಕೆಲವು ಬದಲಾವಣೆಗಳು ಮಾಡ್ಕೊಳ್ತೀರಾ, ಅದು ನಿಮ್ಗೆ ಇನ್ನೂ ಭವಿಷ್ಯದಲ್ಲಿ ಒಳ್ಳೇದಾಗುವಂತಹ ಒಂದು ಟೈಮ್ ಬರುತ್ತೆ. ಪಂಚಮಾಧಿಪತಿ ಶನಿ ದಿಗ್ಬಲನಾಗಿದ್ದಾನೆ ಸಪ್ತಮದಲ್ಲಿ. ಆ ಶನಿಯ ಮೇಲೆ ಗುರು ದೃಷ್ಟಿ ಬಿದ್ದಿದೆ. ಗುರುವಿಗೆ ವಿಶೇಷ ದೃಷ್ಟಿ ಇದೆ, 5ನೇ ಮನೆ ಮತ್ತು 9ನೇ ಮನೆ. 9ನೇ ಮನೆ ಗುರುವಿನಿಂದ 9ನೇ ಮನೆ, ನಿಮ್ಗೆ ಅದು 7ನೇ ಮನೆ, ಪಂಚಮಾಧಿಪತಿ ಶನಿಯ ಮೇಲೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಟೈಮ್. ಇನ್ನಷ್ಟು ಚುರುಕಿನಿಂದ ಓದುವಂಥದ್ದು, ನಿಮ್ಮ ಓದಿಗೆ ಬೇಕಾದ ಅನುಕೂಲಗಳು ಸಿಗುವಂಥದ್ದು, ವಿದ್ಯಾಭ್ಯಾಸದಲ್ಲಿ ಇನ್ನಷ್ಟು ಹೆಚ್ಚು ಆಸಕ್ತಿ ಬರುವಂಥದ್ದು, ಹೀಗೆಲ್ಲ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಹಾಗೆ ಭಾಗ್ಯಾಧಿಪತಿಯಾದಂತಹ ಶುಕ್ರ ಗ್ರಹ 9ನೇ ಮನೆಯಲ್ಲಿರೋದು, 11ನೇ ಮನೆಯಲ್ಲಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ಸಿಗುವಂಥದ್ದು. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಕೆಲವರು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನಮ್ಮ ಸಂಬಂಧಿಕರು, ಆದ್ರೆ ಕೊಡ್ತಾ ಇಲ್ಲ. ತಂದೆ ಕಡೆಯಿಂದ ಏನೋ ಒಂದು ಅನುಕೂಲ ಆಗ್ಬೇಕು, ದುಡ್ಡು ಕೊಡ್ಬೇಕು ಅಥವಾ ಆಸ್ತಿ ಏನೋ ಕೊಡ್ಬೇಕು, ವೇಟ್ ಮಾಡ್ತಾ ಇದ್ದೀರಾ ಅಂತವರಿಗೆ ಆ ಹಣ ಅಥವಾ ಅದು ಆಸ್ತಿ ಬರುವಂತ ಸಾಧ್ಯತೆಗಳಿದೆ. ಇನ್ನು ಕೆಲಸ ಅಂತ ಬಂದಾಗ ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಬಹಳ ಚೆನ್ನಾಗಿದೆ. 14ನೇ ತಾರೀಕುವರೆಗೂ ರವಿ ಗ್ರಹ 9ನೇ ಮನೆ ಭಾಗ್ಯದಲ್ಲಿ ಸ್ಥಿತನಾಗಿರ್ತಾನೆ, ಶುಭವೇ. 15ನೇ ತಾರೀಕಿಗೆ 10ನೇ ಮನೆಗೆ ಬರ್ತಾನೆ, ಅದು ಇನ್ನೂ ಶುಭ. ಯಾಕೆಂದ್ರೆ 10ನೇ ಮನೆಗೆ ಬಂದ್ಮೇಲೆ ಅಲ್ಲಿ ಬುಧನ ಜೊತೆ ಕುತ್ಕೊಂಡಾಗ ಬುಧಾದಿತ್ಯ ಯೋಗವಾಗತ್ತೆ. ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ತುಂಬಾ ಅನುಕೂಲ ಆಗುತ್ತೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಪ್ರಮೋಷನ್ಗೋಸ್ಕರ ಏನಾದ್ರೂ ತುಂಬಾ ಪ್ರಯತ್ನ ಮಾಡ್ತಿದ್ದೀರಾ, ನಿಮ್ಮ ಪ್ರಯತ್ನವನ್ನ ಹಾಗೆ ಮುಂದುವರಿಸ್ತಾ ಹೋಗಿ. ಪ್ರಮೋಷನ್ ಸಿಗುವಂತ ಸೂಚನೆಗಳು ಕಂಡು ಬರುತ್ತೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ಶನಿ ಮೇಲೆ ಗುರು ದೃಷ್ಟಿ ಬಿದ್ದಿದೆ. ಗುರು ಅಂದ್ರೇನು? ಗುರು ಅಂದ್ರೆ ಗೌರವ, ಧನ. ಪ್ರಮೋಷನ್ ಆದಾಗ ಸ್ಯಾಲ್ರಿ ಕೂಡ ಜಾಸ್ತಿ ಆಗತ್ತೆ, ನಿಮ್ಮ ವೃತ್ತಿಗೆ ಹೆಚ್ಚು ಗೌರವ ಮರ್ಯಾದೆ ಬರುತ್ತೆ, ನಿಮ್ಗೆ ಒಂದು ಸ್ಥಾನಮಾನಗಳು ಸಿಕ್ಕತ್ತೆ. ಈ ಸ್ಥಾನಮಾನಗಳು, ಸನ್ಮಾನಗಳು, ಗೌರವಗಳು ಇದನ್ನೆಲ್ಲ ಕೊಡೋನೇ ಗುರುಗ್ರಹ. ಎಲ್ಲೇ ಹೋದ್ರೂ ಅವ್ರಿಗೊಂದು ಗೌರವ ಸಿಗ್ತಾ ಇದೆ ಅಂದ್ರೆ ಅವ್ರ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ ಅಂತ ಅರ್ಥ. ಹಾಗಾಗಿ ಆ ತರ ಪ್ರಮೋಷನ್ಗೋಸ್ಕರ ಏನಾದ್ರು ಪ್ರಯತ್ನ ಮಾಡ್ತೀರಾ, ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿ. ಹೊಸದಾಗಿ ಬಿಸ್ನೆಸ್ ಏನಾದ್ರು ಪ್ರಾರಂಭ ಮಾಡ್ಬೇಕು ಅಂದ್ರೆ ಮಾಡ್ಬೋದು. ಒಳ್ಳೆ ಟೈಮ್ ಬಂದಿದೆ. ಯಾಕಂದ್ರೆ ಇದು ಬರೀ ಇದೊಂದು ತಿಂಗಳದಲ್ಲ ಭವಿಷ್ಯ, ಇನ್ನು ಫ್ಯೂಚರ್ ಅಲ್ಲಿ 1 ವರ್ಷ ಪೂರ್ತಿ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾನೆ ಗುರುಗ್ರಹ. ಹಾಗಾಗಿ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಥವಾ ಬಿಸ್ನೆಸ್ ಅಲ್ಲಿ ಏನಾದ್ರು ಬದಲಾವಣೆಗಳು ಮಾಡ್ಕೋಬೇಕು, ಕೆಲಸ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿರೋರಿಗೆ ಈಗಿರೋ ಕೆಲಸಕ್ಕಿಂತ ಒಳ್ಳೆ ಅವಕಾಶ ಸಿಗ್ಬೇಕಲ್ವಾ. ಸಿಕ್ಕದಾಗ ಮಾತ್ರ ಚೇಂಜ್ ಮಾಡಕ್ಕಾಗೋದು. ಆ ತರದ ಒಳ್ಳೆ ಅವಕಾಶ ನಿಮ್ಗೆ ಒದಗಿ ಬರುವ ಸಾಧ್ಯತೆ ಇದೆ. ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ 15ನೇ ತಾರೀಕು ಮೇಲೆ ನಿಮ್ಗೆ ಅಂತ ಅವಕಾಶ ಸಿಗೋ ಸಾಧ್ಯತೆ ಇದೆ. ಸೊ ಆ ಪ್ರಯತ್ನವನ್ನು ಕೂಡ ಮುಂದುವರಿಸಿ. ಅಂದ್ರೆ ನೋಡಿ, 12ನೇ ಮನೆ ಅಧಿಪತಿ ನಿಮ್ಗೆ ರವಿ ಗ್ರಹ, ಅವನು 15ನೇ ತಾರೀಕಿಗೆ ದಶಮಕ್ಕೆ ಹೋಗ್ತಾನೆ. ದಶಮ ಅಂದ್ರೆ ಕರ್ಮ, ಅಲ್ಲಿ ಹೋಗಿ ಕೆಲಸವನ್ನ ಮಾಡ್ಬೇಕು ಅನ್ನೋದು. ಹಾಗಾಗಿ 15ನೇ ತಾರೀಕು ಮೇಲೆ ನಿಮ್ಗೆ ವಿದೇಶದಲ್ಲಿ ಉದ್ಯೋಗದ ಒಂದು ಅವಕಾಶ ಸಿಗುವಂತಹ ಸಾಧ್ಯತೆಗಳಿದೆ. ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ. ಶನಿ ಆಗಿರ್ಬಹುದು ನೋಡಿ, ಶನಿ 7ನೇ ಮನೆಯಲ್ಲಿದ್ರೆ ದಿಗ್ಬಲ, ಆದ್ರೆ ಏನಂದ್ರೆ ಸ್ವಲ್ಪ ವೈವಾಹಿಕ ಜೀವನಕ್ಕೆ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾನೆ. ಆದ್ರೆ ಈ ತಿಂಗಳಲ್ಲಿ ಗುರುವಿನ ದೃಷ್ಟಿ ಶನಿ ಮೇಲೆ ಬಿದ್ದಿರೋದ್ರಿಂದ ಆ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಹಾಗೆ ವಿವಾಹಾದಿ ಮಂಗಳ ಕಾರ್ಯಗಳು, ಶುಭ ಕಾರ್ಯಗಳು, ದೈವ ಕಾರ್ಯಗಳು, ಇವುಗಳಿಗೆಲ್ಲ ನಿಮ್ಗೆ ಅನುಕೂಲಗಳು ಒದಗಿ ಬರೋದ್ರಿಂದ ಕನ್ಯಾ ರಾಶಿಯವರಿಗೆ ಈ ಜೂನ್ ತಿಂಗಳು ಬಹಳ ಶುಭದಾಯಕವಾದಂತಹ ತಿಂಗಳು ಅಂತ ಹೇಳ್ಬೋದು.
ಎಲ್ರಿಗೂ ಶುಭವಾಗಲಿ.